ಇಂದು ಎರಡನೇ ಹಂತದ ಬಹಿರಂಗ ಪ್ರಚಾರ ಅಂತ್ಯವಾಗಲಿದೆ. ಸಂಜೆ 6 ಗಂಟೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ. ಎರಡನೇ ಹಂತದ ಚುನಾವಣೆಗೆ ಈಗ ದಿನಗಣನೆ ಶುರುವಾಗಿದೆ. ಕೌಂಟ್ ಡೌನ್ ಕೇವಲ 2 ದಿನ ಮಾತ್ರ ಬಾಕಿ ಇದೆ ವೋಟಿಂಗ್ಗೆ. ಚುನಾವಣಾ ಪ್ರಚಾರಕ್ಕೆ ಇವತ್ತು ತೆರೆ ಬೀಳುತ್ತೆ. ಅಂದರೆ ಬಹಿರಂಗ ಪ್ರಚಾರ. ನಾಳೆ ಮನೆ ಮನೆಗೆ ಪ್ರಚಾರ ಇರುತ್ತೆ. ಸಂಜೆ 6 ನಂತರ ಕ್ಷೇತ್ರದ ಹೊರಗಿನವರು ಎಲ್ಲರೂ ವಾಪಸ್ ಹೋಗಬೇಕು ತಮ್ಮ ಊರಿಗೆ. ಕೇವಲ ಅಭ್ಯರ್ಥಿಗಳಿಗಷ್ಟೇ ಕ್ಷೇತ್ರದಲ್ಲಿರೋಕೆ ಅವಕಾಶ ಇರುತ್ತೆ. ಇವತ್ತು ಎರಡನೇ ಹಂತದ ಚುನಾವಣಾ ಪ್ರಚಾರ ಅಂತ್ಯ ಆಗಲಿದೆ. ಬಹಿರಂಗ ಪ್ರಚಾರ ಯಾವುದೇ ಕಾರಣಕ್ಕೂ ಸಮಾವೇಶ ಆಗಿರ್ಬೋದು ಅಥವಾ ಮೀಟಿಂಗ್ ಆಗಿರ್ಬೋದು, ಪ್ರಚಾರ ಸಭೆಗಳು ಯಾವುದು ಕೂಡ ಮಾಡೋಂಗಿಲ್ಲ. ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ಬಹಳ ಇಂಪಾರ್ಟೆಂಟ್. ಎಲ್ಲ ಪಕ್ಷಗಳಿಗೆ ಏನೇನು ಕಸರತ್ತು ಬೇಕು, ಏನೇನು ಸರ್ಕಸ್ ಬೇಕು ಎಲ್ಲ ಮಾಡ್ತಾರೆ ಇವತ್ತು ಸಂಜೆ 6 ಗಂಟೆವರೆಗೂ. ನಿನ್ನೆ ಕೂಡ ನಾವು ನೋಡಿದ್ವಿ, ಎಲ್ಲ ಕಡೆಗಳಲ್ಲೂ ಕೂಡ ಬಿರುಸಿನ ಪ್ರಚಾರ, ಸಮಾವೇಶಗಳು, ಸಭೆಗಳು ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದ್ರು. ಇವತ್ತು ಸಂಜೆ 6 ಗಂಟೆವರೆಗೂ ಕೂಡ ಅವಕಾಶ ಇರುತ್ತೆ. 6 ಗಂಟೆ ಆದಮೇಲೆ ಯಾರೂ ಕೂಡ ಕ್ಷೇತ್ರದಲ್ಲಿ ಇರೋ ಹಾಗಿಲ್ಲ. ಅಂದರೆ ಹೊರಗಿನವರು, ಪ್ರಚಾರಕ್ಕೆ ಬಂದಂಥವ್ರು, ಆ ಕ್ಷೇತ್ರವನ್ನು ಬಿಟ್ಟು ಹೊರಗಿನವರು. ಇನ್ನು ನಾಳೆ ಮನೆ ಮನೆಗೆ ಪ್ರಚಾರ ಅಂತಂದರೆ 4 ರಿಂದ 5 ಜನರಿಗೆ ಅವಕಾಶ ಇರುತ್ತಷ್ಟೇ. ಗುಂಪು ಕಟ್ಕೊಂಡು ಹೋಗೋಂಗಿಲ್ಲ. ಆ ರೀತಿ ಈಗ ಎರಡನೇ ಹಂತದ 14 ಕ್ಷೇತ್ರಗಳ ಚುನಾವಣೆ ಮೇ 7ಕ್ಕೆ ನಡೆಯುತ್ತೆ. ಇವತ್ತು ಕೊನೆಯ ಹಂತದ ಕಸರತ್ತು ರಾಜಕೀಯ ಪಕ್ಷಗಳಿಗೆ. ನಾಳೆ ಕೇವಲ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಪ್ರಚಾರವನ್ನು ಮಾಡಲಿಕ್ಕೆ. ಹಾಗಾಗಿ ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಜಾಸ್ತಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಈ ಸಮಾವೇಶಗಳಾಗಿರ್ಬೋದು, ಪ್ರಚಾರ ಸಭೆಗಳಾಗಿರ್ಬೋದು, ಮತ್ತು ಹಳ್ಳಿಗೆ ಹೋಗಿ ಕ್ಯಾಂಪೇನ್ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಇವತ್ತು ಲಾಸ್ಟ್ ಫೈನಲ್. ಇವತ್ತು ಜಾಸ್ತಿನೇ ಇರುತ್ತೆ. ತಮ್ಮದೇ ಆದಂಥ ತಂತ್ರಗಾರಿಕೆಯನ್ನು ಬಳಕೆ ಮಾಡಿಕೊಂಡು ನೋಡಿ. ಈಗ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಎಲ್ಲ ನಾಯಕರು ಉತ್ತರದ ದಂಡಯಾತ್ರೆಯಲ್ಲಿ ಬಿಟ್ಟಿದ್ದಾರೆ. ಎಲ್ಲರೂ ಅಲ್ಲೇ ಇದ್ದಾರೆ. ಈಗ ಉತ್ತರದಲ್ಲೇ ಇದ್ದಾರೆ, ಬೆಳಗಾವಿಯಲ್ಲಿ ಸಿಗ್ತಾರೆ. ಎಲ್ರಿಗೂ ಹಂಚಿಕೆ ಮಾಡಿಬಿಟ್ಟಿದ್ದಾರೆ ಈಗ ಎಲ್ಲ ಕ್ಷೇತ್ರನ. ಬಿ ಜೆ ಪಿಯವರು ಎಲ್ಲರೂ ಅಲ್ಲೇ ಉತ್ತರ ಕರ್ನಾಟಕ ಭಾಗದಲ್ಲಿ 14 ಕ್ಷೇತ್ರಗಳಲ್ಲಿ ಅವರು ಠಿಕಾಣಿ ಹೂಡಿದ್ದಾರೆ. ಇವತ್ತೆಲ್ಲರೂ ಕೂಡ ವಾಪಸ್ ಅವ್ರವ್ರ ಊರಿಗೆ ಅಥವಾ ಬೆಂಗಳೂರಿಗೆ ಬರ್ತಾರೆ. ಈ ಬಾರಿಯ ಚುನಾವಣಾ ರಣಕಣ ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ದಿನವೂ ಕೂಡ ಕಾವು ಹೆಚ್ಚಾಗ್ತಾ ಇದೆ.